ಎಲ್ಲರಿಗೂ ನಮಸ್ಕಾರ. ಚಾಯ್ಗೆ ನಾನು ಛಾಯಾ ನಿಮ್ಮನ್ನೆಲ್ಲ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನಾನು ಇಂಟೆನ್ಷನ್ ಈ ಚಾನಲ್ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲ್ಲಾಗಿ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ. ನಾನು ಪರ್ಟಿಕ್ಯುಲರ್ಲಿ ಬ್ಯಾಂಗ್ಳೂರು ಯೂನಿವರ್ಸಿಟಿ, ಬ್ಯಾಂಗ್ಳೂರು ನಾರ್ತ್ ಯೂನಿವರ್ಸಿಟಿ, ಬ್ಯಾಂಗ್ಳೂರು ಸೆಂಟ್ರಲ್ ಯೂನಿವರ್ಸಿಟಿ BSc ಕೆಮಿಸ್ಟ್ರಿ ಸಿಲೆಬಸ್ ಏನಿದೆಯಲ್ಲ ಅದನ್ನೆಲ್ಲ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ನಾನು ಇವತ್ತಿನ ಎಪಿಸೋಡಲ್ಲಿ ಪೇಪರಲ್ಲಿ 7 ಬರುವಂಥದ್ದು ಇನಾರ್ಗ್ಯಾನಿಕ್ ಬಯೋಮಾಲಿಕ್ಯೂಲ್ಸ್ ಇರ್ಬೋದು, ಅದ್ರ ಬಗ್ಗೆ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಆಲ್ರೆಡಿ ನಾನು ಒಂದು ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಇದು ಎರಡನೇ ವೀಡಿಯೋ ನನಗೆ. ಇದು ನಿಯರ್ಲಿ 3 hours ಚಾಪ್ಟ್ರು. ನಿಯರ್ಲಿ ನಿಮಗೆ 6 to 8 ಮಾರ್ಕ್ಸ್ ಈ ಚಾಪ್ಟ್ರಲ್ಲಿ ಬರ್ತಾ ಹೋಗುತ್ತೆ. ಇವತ್ತಿನ ಚಾಪ್ಟ್ರಲ್ಲಿ ನಾವು ಮೆಟಲೋಫಾರ್ಫರಿನ್ಸ್ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಯಾವ್ಯಾವುದು ಮೆಟಲೋಫಾರ್ಫರಿನ್ಸ್ ಅಂದರೆ ಹಿಮೋಗ್ಲೋಬಿನ್ ಆಗಿರ್ಬೋದು, ಮಯೋಗ್ಲೋಬಿನ್ ಆಗಿರ್ಬೋದು, ಕ್ಲೋರೋಫಿಲ್ ಆಗಿರ್ಬೋದು, ವಿಟಮಿನ್ B12 ಆಗಿರ್ಬೋದು. ದೀಸ್ ಆರ್ ದಿ 4 ಡಿಫ್ರೆಂಟ್ ಕಾಂಪೌಂಡ್ಸ್ ದೇರ್ ಅಕಾರ್ಡಿಂಗ್ ಟು ಯುವರ್ ಸಿಲೆಬಸ್. ಅದ್ರ ಬಗ್ಗೆ ನಾವು ಡೀಟೇಲ್ ಆಗಿ ಇವಾಗ ತಿಳ್ಕೊಳ್ತಾ ಹೋಗೋಣ. ಅಗೇನ್ ವೆಲ್ಕಮ್ ಟು ಛಾಯಾ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಸೊ ನನಗೆ ಫಾರ್ಫರಿನ್ಸ್ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಮುಂಚೆ ಫಾರ್ಫರಿನ್ ಅಂದರೆ ಏನು ಅಂತ ನನಗೆ ಗೊತ್ತಿರಬೇಕು. Porphyrin ಅಂತಂದರೆ ಇಟ್ಸ್ ಅ cyclic molecule which going to contain 4 pyrrole rings which are attached to methionine. So pyrrole ಅಂದರೆ ಇಟ್ಸ್ ಅನ್ heterocyclic compound contain 5-membered heterocyclic compound containing nitrogen as an heteroatom. ಅಂಥ ರಿಂಗಿಗೆ ನಾವೇನಂತ ಕರಿತೀವಿ? ಪೈರೋಲ್ ರಿಂಗ್ ಅಂತ ಕರಿತೀವಿ. ಸೊ 5 ಮೆಂಬರ್ಡು ರಿಂಗು, ಅದರಲ್ಲಿ ಒಂದು ಕಾರ್ಬನ್ ಬದಲು ನೈಟ್ರೋಜನ್ ಬರುತ್ತೆ, ಹಂಗೆ ಅದನ್ನು ಹೆಟ್ರೋಸೈಕ್ಲಿಕ್ ಕಾಂಪೌಂಡ್ ಅಂತ ಕರಿತೀವಿ. 4 ಪೈರೋಲ್ ರಿಂಗ್ಸ್ನ ಏನು ಮಾಡ್ತಾ ಇದ್ದೀನಿ ನಾನು ಮಿಥನೈನಿಂದ ಗ್ರೂಪಿಂದ ನಾನು ಕನೆಕ್ಟ್ ಮಾಡಿ ಸೈಕ್ಲಿಕ್ ರಿಂಗ್ನ ಫಾರ್ಮೇಷನ್ ಮಾಡ್ತಾ ಇದ್ದೀನಿ. ಆ ಸೈಕ್ಲಿಕ್ ಸ್ಟ್ರಕ್ಚರ್ಗೆ ನಾನು ಅಂತ ಕರಿತೀನಿ ಪಾರ್ಫರಿನ್ ಅಂತ ಕರಿತೀನಿ. ಇಲ್ಲಿ ಕಾಂಜುಗೇಟೆಡ್ ಇದೆ, ಎಲ್ಲ ಕಡೆ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ. ಕಾಂಜುಗೇಟೆಡ್ ಇದೆ. ನಿಮಗೆ ಗೊತ್ತಿದೆ ಮೀಥೇನ್ ಅಂದ್ರೇನು CH4 ಗ್ರೂಪ್, ಮೀಥೈಲ್ ಅಂದ್ರೇನು CH3, ಮಿಥಲೀನ್ ಅಂದ್ರೇನು CH2. CH ಗ್ರೂಪ್ ಬಂದರೆ ವಿತ್ ಅ ಡಬಲ್ ಬಾಂಡ್ ಬಂದರೆ ಅದಕ್ಕೆ ನಾವೇನಂತ ಕರಿತೀವಿ? ಮೆಥೈನ್ ಅಂತ ಕರಿತೀವಿ. ಆ ಮೆಥೈನ್ ಗ್ರೂಪ್ 4 ಪೈರೋಲ್ ರಿಂಗ್ ಮಧ್ಯೆ ನಿಮಗೆ ಮೆಥೈನ್ ಗ್ರೂಪ್ ಬಂದಿದೆಯಲ್ಲ, ಅಂಥ ಸ್ಟ್ರಕ್ಚರ್ಗೆ ನಾವೇನಂತ ಕರಿತೀವಿ? ಪಾರ್ಫರಿನ್ ಅಂತ ಕರಿತೀವಿ. ಪ್ಲೇನ್ ಆ ಸ್ಟ್ರಕ್ಚರ್ ಆಗಿದೆ. ಸೊ ಈ ಪಾರ್ಫರಿನ್ ಯಾವ್ಯಾವ ಸ್ಟ್ರಕ್ಚರಲ್ಸ್ ಇರುತ್ತಲ್ಲ ಅಥವಾ ಸಬ್ಸ್ಟಿಟ್ಯೂಟ್ ಆಗಿರುತ್ತಲ್ಲ ಅಂಥದಕ್ಕೆ ನಾವೇನಂತ ಕರಿತೀವಿ? ಫಾರ್ಫರಿನ್ಸ್ ಅಂತ ಕರಿತೀವಿ. ಸೊ ನಾನು ಏನು ಹೇಳಿದ್ನಲ್ಲ, ಹಿಮೋಗ್ಲೋಬಿನ್ ಆಗಿರ್ಬೋದು, ಮಯೋಗ್ಲೋಬಿನ್ ಆಗಿರ್ಬೋದು, ಕ್ಲೋರೋಫಿನ್ ಆಗಿರ್ಬೋದು, ವಿಟಮಿನ್ B12 ಆಗಿರ್ಬೋದು, ಅಲ್ಲೆಲ್ಲ ಏನಾಗಿದೆ ಅಂದರೆ ಪಾರ್ಫರಿನ್ಸ್ ಇದೆ. ಸೊ ಅದನ್ನು ಪಾರ್ಫರಿನ್ ರಿಂಗ್ಸ್ ಅಂತ ಕರೀತಾರೆ. ಸೊ ಇಲ್ಲೇನಾಗುತ್ತೆ ಅಂದರೆ ಆ ಟೆಟ್ರಾಪೈರಲ್ ರಿಂಗ್ಸ್ ಇರುತ್ತಲ್ಲ ಅದು ಬೇರೆ ಬೇರೆ ಗ್ರೂಪ್ಗಳಿಗೆ ಅಟ್ಯಾಚ್ ಆಗಿರ್ಬೋದು. And in turn they are going to link with a metal at the center. It going to act as a coordination compounds ಥರ ಆ್ಯಕ್ಟ್ ಮಾಡುತ್ತೆ. ಸೊ ಮೆಟಲ್ ಇರ್ಬೋದು, ಅದು ಐರನ್ ಆಗಿರ್ಬೋದು ಇನ್ ಕೇಸ್ ಆಫ್ ಹಿಮೋಗ್ಲೋಬಿನು, ಅಥವಾ ಕ್ಲೋರೋಫಿಲ್ ಅಂತ ತೊಗೊಂಡ್ರೆ ಮೆಗ್ನೀಷಿಯಮ್ ಆಗಿರ್ಬೋದು, ಆ ಥರ ವಿಟಮಿನ್ B12 ತೊಗೊಂಡ್ರೆ ಕೊಬಾಲ್ಟ್ ಆಗಿರ್ಬೋದು. ಹಾಗೆ ಬೇರೆ ಬೇರೆ ಮೆಟಲ್ ಆಟಮ್ಗಳನ್ನ ಇನ್ ಬಿಟ್ವೀನ್ ಮಧ್ಯದಲ್ಲಿ ಇರುತ್ತೆ. ಸೊ ಅಂಥ ಸ್ಟ್ರಕ್ಚರ್ಸ್ಗೆ ನಾವೇನಂತ ಕರಿತೀವಿ? ಪಾರ್ಫರಿನ್ಸ್ ಅಂತ ಕರಿತೀವಿ. ಹಿಮೋಗ್ಲೋಬಿನ್ ಆಗಿರ್ಬೋದು, ಕ್ಲೋರೋಫಿನ್ ಆಗಿರ್ಬೋದು, ವಿಟಮಿನ್ B12 ಆಗಿರ್ಬೋದು, ಇದೆಲ್ಲ ಏನಾಗ್ತಿದೆ? ಟೆಟ್ರಾಪೈರಲ್ ರಿಂಗ್ಸ್ ಕ್ಯಾರಿ ಡಿಫರೆಂಟ್ ಮೆಟಲ್ ions at the center in which the nitrogen atom of the pyrrole ring will be attached to the metal atom. ಸೊ ಅಂಥ ಸ್ಟ್ರಕ್ಚರ್ಗೆ ನಾವೇನಂತ ಕರಿತೀವಿ? ಫಾರ್ಫರಿನ್ ಅಂತ ಕರಿತೀವಿ. ಸೊ ಮೊದಲನೇ ಎಕ್ಸಾಂಪಲ್ ತೊಗೊಳ್ಳೋದು ಅಂದರೆ ಹಿಮೋಗ್ಲೋಬಿನ್. ಹಿಮೋಗ್ಲೋಬಿನ್ ಇಸ್ ಎ ಕಾಂಜುಗೇಟೆಡ್ ಪ್ರೋಟೀನ್ ವಿಚ್ ಕಾನ್ಸ್ಟಿಟ್ಯೂಟ್ ಎ ರೆಡ್ ಕಲರಿಂಗ್ ಮ್ಯಾಟರ್ ಆಫ್ ದಿ ಬ್ಲಡ್. ಇಲ್ಲಿ ಕ್ವಶನ್ 4 ಮಾರ್ಕ್ ಕೇಳ್ತಾರೆ ಅಥವಾ 3 ಮಾರ್ಕ್ ಕೇಳ್ತಾರೆ. ಎಕ್ಸ್ಪ್ಲೇನ್ ದಿ ಸ್ಟ್ರಕ್ಚರ್ ಆ್ಯಂಡ್ ಬಯಾಲಜಿಕಲ್ ಆಕ್ಟಿವಿಟಿ ಆಫ್ ಹಿಮೋಗ್ಲೋಬಿನ್ ಅಂತ ಕೇಳ್ತಾರೆ. ಸೊ ಇದು ಇಂಪಾರ್ಟೆಂಟ್ ಕ್ವಶನು. ಸೊ ಹಾಗಾಗಿ ನಿಮ್ಗೆ ಯಾವ್ದಾದ್ರು ಈ 4ರಲ್ಲಿ ಯಾವ್ದಾದ್ರು ಒಂದು ಕೇಳ್ತಾರೆ. ಒಂದು ಹಿಮೋಗ್ಲೋಬಿನ್ ಕೇಳ್ಬೋದು, ಇಲ್ಲ ಅಂದರೆ ಮಯೋಗ್ಲೋಬಿನ್ ಕೇಳ್ಬೋದು, ಇಲ್ಲ ಅಂತಂದರೆ ವಿಟಮಿನ್ B12 ಕೇಳ್ಬೋದು, ಇಲ್ಲ ಅಂತಂದರೆ ಕ್ಲೋರೋಫಿಲ್ನ ಕೇಳ್ಬೋದು. ಈ 4ರಲ್ಲಿ ಯಾವ್ದಾದ್ರು ಒಂದು ಬಯಾಲಜಿಕಲ್ ಆ್ಯಕ್ಟಿವಿಟಿ ಮತ್ತು ಅದರದ್ದು ಸ್ಟ್ರಕ್ಚರ್ ಹೇಗಿರುತ್ತೆ ಅಂತ ಕೇಳ್ತಾರೆ. ಸೊ ನಮ್ಗೆ ಹಂಗಂದರೆ ಏನು ಅಂತ ಗೊತ್ತಿರಬೇಕು. ಸೊ ನಾನು ಮುಂಚೆನೇ ಹೇಳಿದೆ, ಇದರಲ್ಲೆಲ್ಲ ಏನಾಗಿರುತ್ತೆ? ನಮಗೆ ಫಾರ್ಫರಿನ್ ಇರುತ್ತೆ, 4 ಪೈರೋಲ್ ರಿಂಗ್ಸು ವಿಚ್ ಆರ್ ಲಿಂಕ್ಡ್ ಥ್ರೂ ಮಿಥನೈನ್ ಗ್ರೂಪಲ್ಲಿ ಲಿಂಕ್ ಆಗಿರುತ್ತೆ. ಅದರ ಮಧ್ಯದಲ್ಲಿ ನನಗೆ ಸೆಂಟ್ರಲ್ ಆಟಮ್ ಇರುತ್ತೆ. ಸೊ ದೇ ಮೇ ಆಲ್ಸೋ ಲಿಂಕ್ ಟು ಅದರ್ ಮೆಟಲ್ ಆಟಮ್ಸ್ ಅಂತ ನಾವು ಹೇಳ್ತೀವಿ. ಅದಕ್ಕೆ ನಾವೇನಂತ ಕರಿತೀವಿ? ಫಾರ್ಫರಿನ್ ಅಂತ ಕರಿತೀವಿ. ಸೊ ಹಿಮೋಗ್ಲೋಬಿನಲ್ಲಿ ಏನಾಗಿರುತ್ತೆ ಅಂದರೆ ಕಾಂಜುಗೇಟೆಡ್ ಪ್ರೋಟೀನ್ ವಿಚ್ ಕಾನ್ಸ್ಟಿಟ್ಯೂಟ್ ಎ ರೆಡ್ ಕಲರಿಂಗ್ ಮ್ಯಾಟರ್. ಸೊ ಆಲ್ ದಿಸ್ ಪರ್ಫರಿನ್ಸ್ ಏನಾಗಿರುತ್ತೆ ಅಂದರೆ ಪಿಗ್ಮೆಂಟೆಡ್ ಕಲರ್ಡ್ ಪಿಗ್ಮೆಂಟ್ ಕೊಡೋ ಅಂಥದ್ದೇ ಆಗಿರ್ತವೆ. ದೇ ಕನ್ಸಿಸ್ಟ್ ಆಫ್ ಪ್ರೋಟೀನ್ಸ್ ಕಾಲ್ಡ್ ಆಸ್ ಗ್ಲೋಬಿನ್ಸ್. ಹೆನ್ಸ್ ದೇ ಆರ್ ಕಾಲ್ಡ್ ಆಸ್ ಫೋಟೋಫಾರ್ಫಿನ್ಸ್ ಅಂತ ಕರಿತೀವಿ ಅದನ್ನು. ಹಿಮೋಗ್ಲೋಬಿನ್ ಡಿಫ್ರೆಂಟ್ ಸ್ಪೀಸೀಸ್ ಡಿಫರ್ ಇನ್ ಪ್ರಾಪರ್ಟೀಸ್ ಡ್ಯೂ ಟು ಡಿಫ್ರೆಂಟ್ ಇನ್ ದೇರ್ ಪ್ರೋಟೀನ್ಸ್. ಆ ಪ್ರೋಟೀನ್ ಬೇರೆ ಬೇರೆ ಆಗ್ತಾ ಹೋಗುತ್ತೆ. ಹ್ಯೂಮನಲ್ಲಿ ಗ್ಲೋಬಿನ್ಸ್ ಇರುತ್ತೆ, ಅದಕ್ಕೆ ಅದನ್ನು ಹಿಮೋಗ್ಲೋಬಿನ್ ಅಂತ ಕರಿತೀವಿ. ಬೇರೆ ಬೇರೆ ಸ್ಪೀಷೀಸಲ್ಲಿ ಅದು ಬೇರೆ ಬೇರೆ ಕಲರ್ ಇರುತ್ತೆ. ಹಾಗಾಗಿ ನಿಮಗೆ ಬೇರೆ ಬೇರೆ ಕಲರ್ ಬ್ಲಡ್ಡು ಕಾಣಿಸ್ತಾ ಹೋಗುತ್ತೆ. ಹವೆವರ್ ಆಲ್ ಆಫ್ ದೆಮ್ ದೇ ಗೋಯಿಂಗ್ ಟು ಕಂಟೈನ್ ಹೀಮ್. ಇನ್ ಹೀಮ್ HEME ಅಂತಂದ್ರೇನು? ಐರನ್ ಇರುತ್ತಲ್ಲ, ಸೆಂಟ್ರಲ್ ಮೆಟಲ್ ಆಟಮ್ ವಿತ್
4 pyrrole ring which are linked through cyclic string ಸ್ಟ್ರಕ್ಚರ್ ಬಂದಿರುತ್ತೆ, ಅದಕ್ಕೆ ಹೀಮ್ ಅಂತ ಕರಿತೀವಿ. HAEM ಅಂತ ಹೇಳ್ತಾರೆ. ಹೀಮ್ ಅದರಲ್ಲಿ ಏನಾಗುತ್ತೆ ಅಂದರೆ Fe2+ ಸ್ಟೇಟಲ್ಲಿ ಇತ್ತು ಅಂತ ಇಟ್ಕೊಂಡು ಐರನ್ ಸೆಂಟ್ರಲ್ ಮೆಟಲ್ ಆಟಮಲ್ಲಿ ಇರುವಂಥದ್ದು ಐರನ್ ಏನಾದರೂ Fe2+ ಅಲ್ಲಿ ಇದ್ದರೆ ಅದನ್ನು ಫೆರೋ ಅಂತ ಕರೀತಾರೆ, ಫೆರೋ ಹಿಮೋಗ್ಲೋಬಿನ್ ಅಂತ ಕರೀತಾರೆ. ಅದು Fe3 ಸ್ಟೇಟಲ್ಲಿ ಇತ್ತು ಅಂತಂದರೆ ಅದನ್ನೇನಂತ ಕರಿತೀವಿ, ಫೆರಿ ಹಿಮೋಗ್ಲೋಬಿನ್ ಅಂತ ಕರಿತೀವಿ. ನಮ್ಮ ಬಾಡಿನಲ್ಲಿ ಏನಾಗಿರುತ್ತೆ ಅಂದರೆ ಆಕ್ಸಿಜನ್ ರೆಡಿಲಿ ಕಂಬೈನ್ಸ್ ವಿತ್ ಫೆರೋ ಹಿಮೋಗ್ಲೋಬಿನ್ ಟು ಫಾರ್ಮ್ ಆಕ್ಸಿಹಿಮೋಗ್ಲೋಬಿನ್. ಸೊ ಹಾಗಾಗಿ F2+ ಇರೋದು ನಮ್ಮ ಬಾಡಿನಲ್ಲಿ ಕಾಣಿಸ್ತಾ ಇದೆ ನಿಮಗೆ. ಸೊ ಅದರ ಸ್ಟ್ರಕ್ಚರ್ ಹೇಗಿರುತ್ತೆ ಅಂತಂದರೆ ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ ಸ್ಟ್ರಕ್ಚರ್ ಹೇಗಿದೆ ಅಂತ. ನಾನು ಮುಂಚೆನೇ ಹೇಳ್ದಂಗೆ 4 ಪೈರೋಲ್ ರಿಂಗ್ ಇದೆ. ದೇ ಆರ್ ಲಿಂಕ್ಡ್ ಥ್ರೂ ಮೆಥನೈನ್ ಗ್ರೂಪ್ ಇಲ್ಲಿ ಲಿಂಕ್ ಆಗಿದೆ. ಅದ್ರ ಜೊತೆಗೆ 4 ಪೈರೋಲ್ ರಿಂಗಲ್ಲಿ ಎಲ್ಲ ರಿಂಗಲ್ಲೂ ಒಂದೊಂದು ನೈಟ್ರೋಜನ್ಗೆ 2 Hಗಳು ರೀಪ್ಲೇಸ್ ಆಗಿ ಬೇರೆ ಬೇರೆ ಗ್ರೂಪ್ ಬಂದಿದೆ. ಒಂದು ಗ್ರೂಪು ಅದರಲ್ಲಿ CH3 ಇದೆ. ಸೊ ಎಲ್ಲ ಪೈರೋಲ್ ಗ್ರೂಪಲ್ಲಿ ಒಂದು ಕಾರ್ಬನ್ನು ಒಂದು ಹೈಡ್ರೋಜನ್ ಇಸ್ ರೀಪ್ಲೇಸ್ಡ್ ಬೈ ಮೀಥೈಲ್. ಸೊ ಎಲ್ಲದರಲ್ಲೂ ನಿಮ್ಗೆ ಏನಾಗ್ತಾ ಇದೆ, ಮೀಥೈಲ್ ಗ್ರೂಪ್ನ ಕಾಣಿಸ್ತಾ ಇದೆ, ಒಂದು ಮೀಥೈಲ್ ಗ್ರೂಪು ಇದೆ. ನೆಕ್ಸ್ಟು ಇನ್ನೂ 2 ಗ್ರೂಪಲ್ಲಿ ಏನಾಗಿದೆ ಅಂತಂದರೆ ಎಲ್ಲದರಲ್ಲೂ ಒಟ್ಟು 4 ಗ್ರೂಪ್ ಅಂದರೆ ಒಂದು ಪೈರೋಲ್ ರಿಂಗಲ್ಲಿ 2 ಹೈಡ್ರೋಜನ್ ರೀಪ್ಲೇಸ್ ಆಗಿದೆ. ಸೊ ಮೊದಲನೇ ಹೈಡ್ರೋಜನ್ ಎಲ್ಲ 4 ಗ್ರೂಪಲ್ಲೂ ಇಟ್ ಇಸ್ ರೀಪ್ಲೇಸ್ಡ್ ಬೈ CH3 ಗ್ರೂಪ್. ಎರಡನೇ ಹೈಡ್ರೋಜನ್ ಏನಿದೆಯಲ್ಲ ಆಫ್ ಈಚ್ ಪೈರೋಲ್ ರಿಂಗ್ ಅದರಲ್ಲಿ 2 ಏನಾಗಿದೆ ಅಂದರೆ ವಿನೈಲ್ ಗ್ರೂಪಿಂದ ರೀಪ್ಲೇಸ್ ಆಗಿದೆ. ಇನ್ನು 2 ಏನಾಗಿದೆ ಅಂತಂದರೆ ಆಲ್ಕೋಹಾಲ್ ಗ್ರೂಪ್ ಆ್ಯಸಿಡ್ ಗ್ರೂಪಿಂದ ರೀಪ್ಲೇಸ್ ಆಗಿದೆ. ಸೊ ಸ್ಟ್ರಕ್ಚರ್ ನಿಮಗೆ ಬರ್ಕೊಳ್ಳೋದಕ್ಕೆ ಈಸಿಯಾಗಿ ನೆನ್ಪಿಟ್ಕೊಳ್ಳೋದು ಹೇಗೆ ಅಂದರೆ 4 ಪೈರೋಲ್ ರಿಂಗ್ಗಳು ಬರ್ಕೋಬೇಕು. 4 ಪೈರೋಲ್ ರಿಂಗಲ್ಲಿ ಒಂದೊಂದು ಪೈರೋಲ್ ರಿಂಗು 2 ಹೈಡ್ರೋಜನ್ನು ರೀಪ್ಲೇಸ್ ಆಗಿದೆ ವಿತ್ ಸಮ್ ಅದರ್ ಗ್ರೂಪ್. ಎಲ್ಲದರಲ್ಲೂ ಒಂದು ಗ್ರೂಪು CH3 ಗ್ರೂಪ್ ಇದೆ, ಇನ್ನೊಂದು 2ರಲ್ಲಿ ನಿಮಗೆ ಅಲೈಲ್ ಗ್ರೂಪ್ ಇದೆ, ಇನ್ನು 2ರಲ್ಲಿ ಆ್ಯಸಿಡ್ ಗ್ರೂಪ್ ಇದೆ, ಪ್ರೊಪನಾಲ್ ಗ್ರೂಪು ರೀಪ್ಲೇಸ್ ಆಗಿದೆ. ಸೊ ಈ ಥರ ಕೊಂಡ್ರೆ ನೀವು ಈಸಿಯಾಗಿ ಮಾಡ್ಬೋದು. ಆ ಗ್ಲೋಬಿನ್ ಏನಿದೆಯಲ್ಲ ಪ್ರೋಟೀನ್ ಕಾನ್ಸ್ಟಿಟ್ಯೂಯೆಂಟ್ ಆಫ್ ಹಿಮೋಗ್ಲೋಬಿನ್ ಕಂಪೋಸ್ಡ್ ಆಫ್ 4 ಪಾಲಿಪೆಪ್ಟೈಡ್ ಚೈನ್ಸ್ ಅರೇಂಜ್ಡ್ ಇನ್ ದಿ ಕಾನ್ಫಿಗರೇಷನ್ ಆಫ್ ಎ ಟೆಟ್ರಾಹೀಡ್ರನ್. ಸೊ ಅದು ಯಾವ ಥರ ಕಾಣಿಸುತ್ತೆ ಅಂದರೆ ಟೆಟ್ರಾಹೀಡ್ರಲ್ ಸ್ಟ್ರಕ್ಚರ್ ಥರ ಕಾಣಿಸುತ್ತೆ. ಒನ್ ಸೆಟ್ ಆಫ್ ಚೈನ್ಸ್ ಆರ್ ಐಡೆಂಟಿಕಲ್ ಆ್ಯಂಡ್ ಆರ್ ಡೆಸಿಗ್ನೇಟೆಡ್ ಆಸ್ ಆಲ್ಫಾ ಆ್ಯಂಡ್ ಬೀಟಾ ಚೈನ್ಸ್. ಈಚ್ ಆಫ್ ದಿಸ್ 4 ಚೈನ್ಸ್ ಆರ್ ಅಸೋಸಿಯೇಟೆಡ್ ವಿತ್ prosthetic group ಇಂದ ಅದು ಅಸೋಸಿಯೇಟ್ ಆಗಿದೆ. Iron in the heme is conjugated to the nitrogen atom of the amino acid histidine with the protein globin. When hemoglobin combines with an oxygen, iron is displaced from the bonding with the one histidine nitrogen atom and gets bound to the molecule of oxygen. ಸೊ ಇಲ್ಲಿ ಏನಾಗ್ತದೆ, ಹಿಮೋಗ್ಲೋಬಿನ್ ಏನಿದೆ, ಹಿಮೋಗ್ಲೋಬಿನ್ ಏನಾಗುತ್ತೆ ಹೈಲಿ ಸೆನ್ಸಿಟಿವ್ ಟು ಆಕ್ಸಿಜನ್. ಇಟ್ ರೆಡಿಲಿ ಕಂಬೈನ್ಸ್ ವಿತ್ ಆಕ್ಸಿಜನ್. ಹಿಮೋಗ್ಲೋಬಿನ್ HB ಇಂದ ರೆಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ಅದನ್ನು ಹಾಕಿದ ತಕ್ಷಣ ಏನಾಗುತ್ತೆ ಅಂದರೆ ಆಕ್ಸಿ ಹಿಮೋಗ್ಲೋಬಿನ್ ಬರುತ್ತೆ, HbO2 ಆಗಿ ಕನ್ವರ್ಟ್ ಆಗಿಬಿಡುತ್ತೆ. ಸೊ ಬೋತ್ ಇನ್ ದಿ ಆಕ್ಸಿಡೈಸ್ ಸ್ಟೇಟ್ ಆ್ಯಂಡ್ ಆಲ್ಸೋ ಇನ್ ದಿ ರೆಡ್ಯೂಸ್ ಸ್ಟೇಟ್, ಒಂದರಲ್ಲಿ ಆಕ್ಸಿಡೇಷನ್ ಸ್ಟೇಟ್ ಇದೆ, ಇನ್ನೊಂದು ರೆಡ್ಯೂಸ್ ಸ್ಟೇಟ್ ಇದೆ. ಹಿಮೋಗ್ಲೋಬಿನ್ ಏನಿದೆಯಲ್ಲ ಆಫ್ ದಿ ಐರನ್ ಏನಿದೆಯಲ್ಲ ಇಟ್ ರಿಮೈನ್ಸ್ ಆಸ್ +2 ಓನ್ಲಿ, +2 ಸ್ಟೇಟಲ್ಲೇ ಇರುತ್ತೆ. So hemoglobin is an unique in its ability to bind with a molecular oxygen in easy reversible combination and serves as a oxygen transporter to the cell. ಸೊ ನಾನು ಮುಂಚೆನೇ ಹೇಳ್ದಂಗೆ ಹಿಮೋಗ್ಲೋಬಿನ್ ಹ್ಯಾಸ್ ಎ ಲಾಟ್ ಆಫ್ ಅಫಿನಿಟಿ ಟುವರ್ಡ್ಸ್ ಆಕ್ಸಿಜನ್. ಕಂಬೈನ್ ಆಗಿ ಏನಾಗುತ್ತೆ ಆಕ್ಸಿ ಹಿಮೋಗ್ಲೋಬಿನ್ ಆಗುತ್ತೆ. ಎಲ್ಲೆಲ್ಲಿ ಆಕ್ಸಿಜನ್ ನಮ್ಮ ಬಾಡಿ ಒಳಗಡೆ ಕಡಿಮೆ ಇರುತ್ತಲ್ಲ ಅಲ್ಲೇನಾಗುತ್ತೆ ಆಕ್ಸಿ ಹಿಮೋಗ್ಲೋಬಿನ್ ಹೋಗುತ್ತೆ, ಅಲ್ಲಿ ರಿವರ್ಸಿಬಲ್ ರಿಯಾಕ್ಷನ್ ಆಗುತ್ತೆ, ಆಕ್ಸಿಡೇಷನ್ ರಿಡಕ್ಷನ್ ರಿಯಾಕ್ಷನ್ ಆಗುತ್ತೆ. ರಿಯಾಕ್ಷನ್ ಆಗ್ಬಿಟ್ಟು ಏನಾಗುತ್ತೆ ಅಲ್ಲಿ ಆಕ್ಸಿಜನ್ನ ಬಿಡುತ್ತೆ, ಎಲ್ಲಿ ಶಾರ್ಟೇಜ್ ಇದೆಯಾ ಅಲ್ಲಿ ಅದೇನು ಮಾಡುತ್ತೆ ಸಪ್ಲೈ ಮಾಡ್ತಾ ಹೋಗುತ್ತೆ. ಸೊ ದಟ್ಸ್ ವೈ ವಿ ಕ್ಯಾನ್ ಕಾಲ್ ದಮ್ ಆಕ್ಸಿಜನ್ ಕ್ಯಾರಿಯರ್ಸ್ ಅಂತ ಅದನ್ನು ಕರೀತಾರೆ. ಡ್ಯೂರಿಂಗ್ ರೆಸ್ಪಿರೇಷನ್ ಹೇಗಾಗುತ್ತೆ ಅದು ಅಂತ. ಡ್ಯೂರಿಂಗ್ ರೆಸ್ಪಿರೇಷನ್ hemoglobin combines with oxygen to form oxyhemoglobin in the lungs. At the oxygen tension 100 mm of mercury, hemoglobin completely saturated. When oxygenated blood reaches the tissue where oxygen tension is low, the oxyhemoglobin dissociates and oxygen is readily made available for the cells. ನಮ್ಮ ಮುಂಚೆನೇ ರಿಯಾಕ್ಷನ್ ಬರ್ದಂಗೆ ಅದು ರಿವರ್ಸಿಬಲ್ ರಿಯಾಕ್ಷನ್ ಇದೆ. ಹಿಮೋಗ್ಲೋಬಿನ್ಗೆ ಏನಾಗುತ್ತೆ ನಮ್ಮ ಬಾಡಿಲಿರುವಂಥ ಆಕ್ಸಿಜನ್ ಜೊತೆ ಕಂಬೈನ್ ಆಗುತ್ತೆ. ಎಲ್ಲಿ ಶಾರ್ಟೇಜ್ ಇದೆಯಲ್ಲ ಅಲ್ಲಿ ಹೋಗ್ತಾ ಇದ್ದಂಗೆ ಏನಾಗುತ್ತೆ ಅಂತಂದರೆ ಅದು ಆಕ್ಸಿಜನ್ನ ಲಿಬ್ರೇಟ್ ಮಾಡ್ಕೊಳ್ಳುತ್ತೆ. ದಿಸ್ ದ ವೇ ಇಟ್ ಗೋಯಿಂಗ್ ಟು ಕನ್ವರ್ಟ್ ಆಸ್ ಎ ಆಕ್ಸಿಜನ್ ಕ್ಯಾರಿಯರ್ ಆಗಿ ಕನ್ವರ್ಟ್ ಆಗುತ್ತೆ. ಕಾಂಜುಗೇಷನ್ ಇರೋದ್ರಿಂದ ದಿಸ್ ಹೆಲ್ಪ್ಸ್ ಇನ್ ಐರನ್ ಕಾಂಬಿನೇಷನ್ ವಿತ್ ಆಕ್ಸಿಜನ್ ಇನ್ ಲಂಗ್ಸ್ ಆ್ಯಂಡ್ ಟ್ರಾನ್ಸ್ಪೋರ್ಟೆಡ್ ಟು ದಿ ಟಿಶ್ಯೂಸ್. ಈಸಿಯಾಗಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಮೂವ್ ಮಾಡೋದಕ್ಕೆ ಈಸಿ ಆಗುತ್ತೆ. ಸೊ ವಾಟ್ ಇಸ್ ದ ಫಂಕ್ಷನ್ ಆಫ್ ಹಿಮೋಗ್ಲೋಬಿನ್ ಇನ್ ಅವರ್ ಬಾಡಿ ಅಂಡ್ ಇನ್ ಬಯಾಲಜಿಕಲ್ ಸಿಸ್ಟಮ್ ಅಂತ ಕೇಳಿದ್ರೆ ಹೇಳಬೇಕು ಹಿಮೋಗ್ಲೋಬಿನ್ ಹ್ಯಾಸ್ ಎ ಲಾಟ್ ಆಫ್ ಅಫಿನಿಟಿ ಟುವರ್ಡ್ಸ್ ಆಕ್ಸಿಜನ್. ಇಟ್ ಗೋಯಿಂಗ್ ಟು ಕಂಬೈನ್ ವಿತ್ ಆಕ್ಸಿಜನ್ ಟು ಫಾರ್ಮ್ oxyhemoglobin. So wherever there is a shortage of hemoglobin in our body, ಹಿಮೋಗ್ಲೋಬಿನ್ ಏನಿರುತ್ತಲ್ಲ ಆಕ್ಸಿಜನ್ನ ರಿಲೀಸ್ ಮಾಡುತ್ತೆ. ದೇರ್ ಬೈ ಇಟ್ ಗೋಯಿಂಗ್ ಟು ಆ್ಯಕ್ಟ್ ಆಸ್ ಎನ್ ಆಕ್ಸಿಜನ್ ಕ್ಯಾರಿಯರ್ ಥರ ಕನ್ವರ್ಟ್ ಮಾಡುತ್ತೆ. ದಟ್ಸ್ ದ ಫಂಕ್ಷನ್ ಆಫ್ ಹಿಮೋಗ್ಲೋಬಿನ್.
ಸೊ ನೆಕ್ಸ್ಟ್ ಮಯೋಗ್ಲೋಬಿನ್ ತೊಗೊಳ್ತೇವೆ. ಮಸಲ್ ಹಿಮೋಗ್ಲೋಬಿನ್ ಅಂತ ಹೇಳ್ತಾರೆ. ಇಟ್ಸ್ ಅ ಕಾಂಜುಗೇಟೆಡ್ ಪ್ರೋಟೀನ್ ಕಂಟೈನಿಂಗ್ ಎ ಹೀಮ್. ಇದು ಅಷ್ಟೇ ಕಾಂಜುಗೇಟೆಡ್ ಪ್ರೋಟೀನ್ ಕಂಟೈನಿಂಗ್ ಎ ಹೀಮ್. ಅಲ್ಲಿ ಗ್ಲೋಬಿನ್ ಇತ್ತು ಯಾವುದರಲ್ಲಿ, ಹಿಮೋಗ್ಲೋಬಿನಲ್ಲಿ. ಇಲ್ಲಿ ಬೇರೆ ಪ್ರೋಟೀನ್ ಬರುತ್ತೆ. ಸೊ ಹಾಗಾಗಿ ಇದಕ್ಕೆ ಮಯೋಗ್ಲೋಬಿನ್ ಅಂತ ಕರೀತಾರೆ. ಒನ್ ಆಫ್ ದಿ ಇಂಪಾರ್ಟೆಂಟ್ ಪ್ರೋಟೀನ್ ಇನ್ ಆಫ್ ದಿ ಬಾಡಿ, ಹ್ಯೂಮನ್ ಬಾಡಿನಲ್ಲಿರುವಂಥ ಇಂಪಾರ್ಟೆಂಟ್ ಪ್ರೋಟೀನ್ ಯಾವುದು, ಮಯೋಗ್ಲೋಬಿನ್. ಇಟ್ ಈಸ್ ರಿಲೇಟಿವ್ಲಿ ಸ್ಮಾಲ್ ಆಕ್ಸಿಜನ್ ಬೈಂಡಿಂಗ್ ಹೀಮ್ ಪ್ರೋಟೀನ್ ಫೌಂಡ್ ಇನ್ ಮಸಲ್ ಸೆಲ್ಸ್ ಅಲ್ಲಿ ಇರುತ್ತೆ. ಜನರಲಿ ಹಿಮೋಗ್ಲೋಬಿನ್ ಇಸ್ ಫೌಂಡ್ ಇನ್ ಮಸಲ್ ಟಿಶ್ಯೂ ವೇರ್ ಇಟ್ ಬೈಂಡ್ಸ್ oxygen, helping to provide extra oxygen to release energy to power the muscular contraction. ಮಸಲ್ಸ್ ಎಲ್ಲ ಕಾಂಟ್ರಾಕ್ಟ್ ಆಗೋದಕ್ಕೆ, ಹಿಂದಕ್ಕೆ ಮುಂದಕ್ಕೆ ಓಡಾಡೋದಕ್ಕೆ ನಮಗೆ ಒಂದು ಎನರ್ಜಿ ಬೇಕು. ಆ ಎನರ್ಜಿ ಎಲ್ಲಿಂದ ಸಿಗುತ್ತೆ ಅಂದರೆ ಮಯೋಗ್ಲೋಬಿನಿಂದ ಸಿಗುತ್ತೆ. ಇಟ್ ಕನ್ಸಿಸ್ಟ್ ಆಫ್ 8 alpha helix ಕನೆಕ್ಟೆಡ್ ಥ್ರೂ ದಿ ಟರ್ನ್ಸ್ ಇನ್ ಎನ್ ಆಕ್ಸಿಜನ್ ಬೈಂಡಿಂಗ್ ಸೈಟ್. ಇಟ್ಸ್ ಎ globular ಸ್ಟ್ರಕ್ಚರ್ ಯಾವ ಥರ ಇರುತ್ತೆ ಅಂದರೆ ಗ್ಲೋಬ್ಯುಲರ್ ಸ್ಟ್ರಕ್ಚರ್ ಥರ ಇರುತ್ತೆ. ಮಯೋಗ್ಲೋಬಿನ್ ಕಂಟೈನ್ಸ್ ಹೀಮ್, ಅದರಲ್ಲಿ ಐರನ್ ಇರುತ್ತೆ. prosthetic group which is responsible for its main functioning carrying molecules to the muscle tissues and globule protein. ಇದು ಆಕ್ಸಿಜನ್ ಕ್ಯಾರಿ ಮಾಡುತ್ತೆ. ಆದರೆ ಇಡೀ ಥ್ರೋಟ್ ದ ಬಾಡಿಗೆಲ್ಲ ವೇರೆವರ್ ಇಟ್ ಇಸ್ ರಿಕ್ವೈರ್ಡ್ ಮಸಲ್ ಟಿಶ್ಯೂನಲ್ಲಿ ಇರುತ್ತೆ, ಅಲ್ಲಿ ಮಾತ್ರ ಅದು ಲಿಬರೇಟ್ ಮಾಡ್ತಾ ಹೋಗುತ್ತೆ. ಹೀಮಿ ಗ್ರೂಪ್ ಕನ್ಸಿಸ್ಟಿಂಗ್ ಆಫ್ porphyrin organic component and iron atom located in its center. ಮುಂಚೆನೇ ಹೇಳಿದಂಗೆ ಹೀಮಿನಲ್ಲಿ ಏನಾಗಿರುತ್ತೆ, 4 ಪೈರಲ್ ಗ್ರೂಪ್ ಇರುತ್ತೆ, ಮೆಥನೈನ್ ಗ್ರೂಪ್ ಇಂದ ಲಿಂಕ್ ಆಗಿರುತ್ತೆ, ಮಧ್ಯದಲ್ಲಿ ಐರನ್ ಇರುತ್ತೆ, ಐರನ್ Fe2+ ಸ್ಟೇಟಲ್ಲಿ ಇರುತ್ತೆ. ಸೊ ಇಟ್ ಕನ್ಸಿಸ್ಟ್ ಆಫ್ ಎ ಸಿಂಗಲ್ ಪಾಲಿಪೆಪ್ಟೈಡ್ ಚೈನ್ ಆಫ್ 153 ಅಮೈನೋ ಆಸಿಡ್ಸ್ ಒಳಗಡೆ ಇರುತ್ತೆ. ಇನ್ ರೆಸ್ಟಿಂಗ್ ಆಕ್ಸಿಜನ್ ರಿಮೈನ್ಸ್ ಫಿಕ್ಸ್ಡ್ ಟು ದಿ ಹಿಮೋಗ್ಲೋಬಿನ್. ರೆಸ್ಟ್ ಆಗ್ತಿದ್ದಾಗ ಆಕ್ಸಿಜನ್ ಏನಾಗುತ್ತೆ, ಹಿಮೋಗ್ಲೋಬಿನಲ್ಲಿ ಫಿಕ್ಸ್ ಆಗುತ್ತೆ. ಡ್ಯೂರಿಂಗ್ ಕಾಂಟ್ರಾಕ್ಷನ್, ನಾವೇನೋ ಓಡಾಡ್ತಾ ಇದ್ದೀವಿ ಅಂತೀರಿ, ಕಾಂಟ್ರಾಕ್ಷನ್ ವೆನ್ ದ ಮಸಲ್ ಡಿಮ್ಯಾಂಡ್ಸ್ ಆಕ್ಸಿಜನ್ ಡಿಸೋಸಿಯೇಟ್ ಫ್ರಮ್ ಮಸಲ್ಸ್ ಆ್ಯಂಡ್ ಇಟ್ಸ್ ಅವೈಲಬಲ್ ಫಾರ್ ಆಕ್ಸಿಡೇಷನ್. ಅಲ್ಲಿ ಹೇಳಿದಂಗೆ ಹಿಮೋಗ್ಲೋಬಿನ್ ಆಕ್ಸಿಜನ್ ಜೊತೆ ಕಂಬೈನ್ ಆಗುತ್ತೆ, ಕಂಬೈನ್ ಆದಾಗ ಆಕ್ಸಿ ಹಿಮೋಗ್ಲೋಬಿನ್ ಬರುತ್ತೆ. ಅದೇ ಥರ ಮಯೋಗ್ಲೋಬಿನ್ ಏನಾಗುತ್ತೆ, ಇಟ್ ಆಲ್ಸೋ ಗೋಯಿಂಗ್ ಟು ಫಿಕ್ಸ್, ರೆಸ್ಟ್ ಮಾಡ್ತಿದ್ದಾಗ ಫಿಕ್ಸ್ ಆಗಿರುತ್ತೆ, ಎದ್ದಾಗ ಕಾಂಟ್ರಾಕ್ಟ್ ಮಾಡಿದಾಗ ಓಡಾಡಕ್ಕೆ ಶುರು ಮಾಡಿದಾಗ ಏನಾಗುತ್ತೆ, ಅದು ರಿಲೀಸ್ ಮಾಡ್ತಾ ಹೋಗುತ್ತೆ. ಹ್ಯೂಮನ್ ಬೀಂಗ್ಸ್ ಹಿಮೋಗ್ಲೋಬಿನ್ ಪ್ರೆಸೆಂಟ್ ಇನ್ ಕಾರ್ಡಿಯಾಕ್ ಮಸಲ್ ಇನ್ ಸಫಿಷಿಯೆಂಟ್ ಕ್ವಾಂಟಿಟಿ. ಎಲ್ಲಿರುತ್ತೆ ಅಂತಂದರೆ ನಮ್ಮ ಹ್ಯೂಮನ್ ಬೀಯಿಂಗ್ಸಲ್ಲಿ ಇರುತ್ತೆ ಅಂದರೆ ಕಾರ್ಡಿಯಾಕ್ ಮಸಲಲ್ಲಿ ಅದು ಇರ್ತಾ. ನೆಕ್ಸ್ಟ್ ಸ್ಟ್ರಕ್ಚರ್ ಹೇಗಿರುತ್ತೆ ಅಂತ ಮುಂಚೆನೂ ಹೇಳ್ದಂಗೆ, ನಂಗೆ ಐರನ್ನು 4 ಪೈರೋಲ್ ರಿಂಗ್ ಇದೆ. ಈಚ್ ಪೈರೋಲ್ ರಿಂಗಲ್ಲಿ ನೈಟ್ರೋಜನ್ ಕಾಂಟ್ರಿಬ್ಯೂಟ್ ಮಾಡ್ತಾ ಇದೆ. ಒಂದು ಕಡೆಗೆ ನನಗೆ ಪ್ರೋಟೀನ್ ಇದೆ, ಇನ್ನೊಂದು ಕಡೆಗೆ ಆಕ್ಸಿಜನ್ ಇದೆ. ಸೊ ಬೋತ್ ಮಯೋಗ್ಲೋಬಿನ್ ಆ್ಯಂಡ್ ಆಕ್ಸಿಜನೇಟೆಡ್ ಮಯೋಗ್ಲೋಬಿನ್ ಹ್ಯಾವ್ +2 ಐರನ್ ಸ್ಟೇಟೇ ಇರುತ್ತೆ. ಬಟ್ ದೀಸ್ ಕೆನಾಟ್ ಕನ್ಸಿಡರ್ ಆಸ್ ಆಕ್ಸಿಜನ್ ಟ್ರಾನ್ಸ್ಪೋರ್ಟರ್ ಆರ್ ಕ್ಯಾರಿಯರ್ ಆಫ್ ಆಕ್ಸಿಜನ್ ಅಂತ ಕೇಳ್ಬೋದು, ಕಂಪೇರ್ಡ್ ಟು ದಟ್ ಆಫ್ ಹಿಮೋಗ್ಲೋಬಿನ್. ಅದರಲ್ಲೂ ಹೀಮಿದೆ, ಇದರಲ್ಲೂ ಹೀಮಿದೆ, ಎವ್ರಿಥಿಂಗ್ ಇಸ್ ಸೇಮ್. ಡಿಫ್ರೆನ್ಸ್ ಏನಂದರೆ ಹಿಮೋಗ್ಲೋಬಿನ್ನಲ್ಲಿರುವಂಥ ಗ್ಲೋಬೈನ್ ಪ್ರೋಟೀನ್ ಇದೆಯಲ್ಲ, ಇಟ್ ಹ್ಯಾಸ್ ಮೋರ್ ಅಫಿನಿಟಿ ಟುವರ್ಡ್ಸ್ ಆಕ್ಸಿಜನ್ ಕಂಪೇರ್ ದಟ್ ಆಫ್ ಮಯೋಫಿನ್. ಹಂಗಾಗಿ ಅದು ಕ್ಯಾರಿ ಮಾಡುತ್ತೆ, ಇದು ಮಾಡೋದಿಲ್ಲ. ನೆಕ್ಸ್ಟ್ ಎರಡನೇದು ಬರುವಂಥದ್ದು ನಮಗೆ ಮೆಟಲ್ ಫಾರ್ಫರಿನ್ ಯಾವುದು ಅಂತಂದರೆ ಕ್ಲೋರೋಫಿಲ್ ಅಂತ ಹೇಳ್ತೀವಿ. ನಿಮಗೆಲ್ಲರಿಗೂ ಗೊತ್ತಿರೋಂಗಿಂತ ಗ್ರೀನ್ ಕಲರ್ ಆಫ್ ದಿ ಮ್ಯಾಟರ್ ಆಫ್ ದಿ ಲೀವ್ಸ್ ಅಥವಾ ಸ್ಟೆಮ್ಸ್ ಇರ್ಬೋದು. ದೀಸ್ ಆರ್ ಕಾಲ್ಡ್ ಆಸ್ ಕ್ಲೋರೋಫಿಲ್. ದಟ್ ಈಸ್ ಬಿಕಾಸ್ ಆಫ್ ಕ್ಲೋರೋಫಿಲ್. ನಾವು ಸಣ್ಣ ವಯಸ್ಸಿಂದ ಅದನ್ನು ಓದ್ಕೊಂಬಂದಿದ್ದೀವಿ. ಇಟ್ಸ್ ಎಸೆನ್ಷಿಯಲ್ ಫಾರ್ ಫೋಟೋಸಿಂಥಸಿಸ್. ಇನ್ ದಿ ಫಾರ್ಫರಿನ್ ಕಾಂಪ್ಲೆಕ್ಸ್ ಏನಿದೆ ಅಂತಂದರೆ, ಇಲ್ಲೂ ಫಾರ್ಫರಿನ್ ಕಾಂಪ್ಲೆಕ್ಸ್ ಇದೆ. ಫಾರ್ಫರಿನ್ ಇಸ್ ನಥಿಂಗ್ ಬಟ್ 4 ಪೈರೋಲ್ ರಿಂಗ್ ಗ್ರೂಪ್ ಇದೆ. ಈಚ್ ನೈಟ್ರೋಜನ್ ಇಸ್ ಕನೆಕ್ಟೆಡ್ ಟು ಎ ಮೆಟಲ್ ಆಟಮ್. ದಟ್ ಮೆಟಲ್ ಆಟಮ್ ಯಾವುದಂದರೆ Mg2+. ನಮ್ಗೆ ಇದುವರೆಗೂ ಕಾಂಪ್ಲೆಕ್ಸ್ ಫಾರ್ಮೇಷನ್ ನಾವು ಕನ್ಸಿಡರ್ ಮಾಡ್ತಾ ಹೋದರೆ ಓನ್ಲಿ ದ ಡಿ ಬ್ಲಾಕ್ ಎಲಿಮೆಂಟ್ಸ್ ಆರ್ ಇನ್ವಾಲ್ವ್ಡ್ ಇನ್ ಕಾಂಪ್ಲೆಕ್ಸ್ ಫಾರ್ಮೇಷನ್. ಬಟ್ ಮೆಗ್ನೀಷಿಯಮ್ ಇಸ್ ಎನ್ exception. Only the magnesium is an only element which is present in chlorophyll. Porphyrin complex with the Mg2+ ion. The double bond in one of the pyrrole ring is reduced. So difference ಏನು ಆ ಹಿಮೋಗ್ಲೋಬಿನ್ಗೂ ಇದಕ್ಕೂ ಅಂದರೆ, ಮಧ್ಯದಲ್ಲಿ ಅಲ್ಲಿ ಐರನ್ ಇತ್ತು, ಇಲ್ಲಿ ಏನಾಗ್ತಿದೆ ಮೆಗ್ನೀಷಿಯಮ್ ಇದೆ. ಆದರೆ ಅಲ್ಲಿ 4 ನಿಮಗೆ ಪೈರೋಲ್ ರಿಂಗ್ ಇತ್ತು, 2 ಮೆಥನೈನ್ ರಿಂಗಿಂದ ಲಿಂಕ್ ಆಗಿತ್ತು. ಆದರೆ ಇಲ್ಲೇನಾಗುತ್ತೆ, 1 ಪೈರೋಲ್ ರಿಂಗ್ ಇದೆಯಲ್ಲ, ಅದು ರೆಡ್ಯೂಸ್ ಆಗಿಬಿಡುತ್ತೆ. ಆ್ಯಂಡ್ ಇಟ್ಸ್ ಫ್ಯೂಸ್ ವಿತ್ ಪೆಂಟನೋನ್ ರಿಂಗ್ ಜೊತೆಗೆ ಆಗಿರುತ್ತೆ. ಇಟ್ ಇಸ್ ನಾಟ್ ಎ ಸಿಂಗಲ್ ಕಾಂಪೌಂಡ್, ಮಿಕ್ಸ್ಚರ್ ಆಫ್ A ಆ್ಯಂಡ್ B ಇರುತ್ತೆ. ಯಾವ ರೇಷಿಯೋದಲ್ಲಿ ಇರುತ್ತೆ ಅಂದರೆ 1:3. ಕ್ಲೋರೋಫಿಲ್ A 3 ಪೋರ್ಷನಲ್ಲಿ ಇದ್ದರೆ ಕ್ಲೋರೋಫಿಲ್ B ಪೋರ್ಷನಲ್ಲಿ ಇರುತ್ತೆ. ಸೊ ನೋಡಿ, ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ ಚಿತ್ರದಲ್ಲಿ ಹೇಗಿದೆ ಅಂತ. ಮೆಗ್ನೀಷಿಯಮ್ ಇದೆ, ಮೆಗ್ನೀಷಿಯಮ್ 2+ ಇದೆ. ಅದೇನಾಗಿದೆ, 4 ಪೈರೋಲ್ ರಿಂಗ್ ಕನೆಕ್ಟ್ ಆಗಿದೆ. ಆದರೆ 1 ಪೈರೋಲ್ ರಿಂಗ್ ಏನಾಗಿದೆ, ರೆಡ್ಯೂಸ್ ಆಗಿ ಇಟ್ ಈಸ್ ಕನೆಕ್ಟೆಡ್ ಟು ಹೆಕ್ಸನೋನ್ ಜೊತೆಗೆ ಅದು ಕಂಬೈನ್ ಆಗಿದೆ. ಇಲ್ಲಿ ಏನಾಗ್ತಾ ಇದೆ, ಕಂಬೈನ್ ಆಗ್ತಿದೆ. ಅದಕ್ಕೆ ಒಂದು ಪ್ರೋಟೀನ್ ಏನಾಗ್ತಾ ಇದೆ, ಇಲ್ಲಿ ಲಿಂಕ್ ಆಗ್ತಾ ಇದೆ. ಸೊ ದಿಸ್ ಇಸ್ ಸ್ಟ್ರಕ್ಚರ್. ಬೇಸಿಕ್ ಸ್ಟ್ರಕ್ಚರ್ ಯಾವುದಿದೆ, ಪಾರ್ಫರೈನ್ ಇದೆ. ಪಾರ್ಫರೈನ್ಗೆ ಮತ್ತೆ ಬೇರೆ ಬೇರೆದು ಅಟ್ಯಾಚ್ಮೆಂಟ್ ಆಗಿದೆ. ಅದನ್ನು ನಾವೇನಂತ ಕರಿತೀವಿ, ಫಾರ್ಫರಿನ್ಸ್ ಅಂತ ಕರಿತೀವಿ. ರೋಲ್ ಆಫ್ ಮೆಗ್ನೀಷಿಯಮ್ ಇನ್ ಕ್ಲೋರೋಫಿಲ್. ಕ್ಲೋರೋಫಿಲ್ ಏನು ಮಾಡುತ್ತೆ, ಮೆಗ್ನೀಷಿಯಮು ಕ್ಲೋರೋಫಿಲಲ್ಲಿ ಏನು ಮಾಡುತ್ತೆ ಅಂತ. ಇಟ್ ಮೇಕ್ಸ್ ದ ಎಂಟೈರ್ ಮಾಲಿಕ್ಯೂಲ್ ರಿಜಿಡ್ ಸೊ ದಟ್ ದ ಎನರ್ಜಿ ಈಸ್ ನಾಟ್ ಈಸಿ ಲಾಸ್ಟ್ ಥರ್ಮಲಿ.
ಸೊ ನನ್ನ ಮಾಲಿಕ್ಯೂಲಲ್ಲಿ ಅದೇ ಕ್ಲೋರೋಫಿಲ್ ಆಗೋದಕ್ಕೆ ನನಗೆ ಸರ್ಟೈನ್ ಅಮೌಂಟ್ ಆಫ್ ಸನ್ಲೈಟ್ ಬೇಕು. ಆ ಸನ್ಲೈಟ್ ಇಲ್ಲಿದ್ದಾಗ ಏನಾಯ್ತು, ಮಾಲಿಕ್ಯೂಲರ್ ರೆಜಿಡ್ ಮಾಡಿ ಟಫ್ ಮಾಡಿ ಇದು ಎನರ್ಜಿ ಹೊರಗಡೆ ಹೋಗೋದಕ್ಕೆ ಬಿಡೋದಿಲ್ಲ. ಥರ್ಮಲಿ ಲಾಸ್ಟ್ ಆಗುವಂಥದ್ದನ್ನು, ಎನರ್ಜಿ ಲಾಸ್ಟ್ ಆಗೋದನ್ನು ಕಡಿಮೆ ಮಾಡ್ತಾ ಹೋಗುತ್ತೆ. ಇಟ್ ಇನ್ಕ್ರೀಸಸ್ ದಿ ರೇಟ್ ಅಟ್ ವಿಚ್ ದ ಶಾರ್ಟ್ ಲೀವ್ಡ್ singlet excited state is transformed into the corresponding triplet state, which has a longer life and hence can transfer its excitation energy into the redox chain. So ಈ ರೀತಿಯಾಗಿ these are the two functions that we do in magnesium in chlorophyll. Next ತಗೊಂಡ್ರೆ ವಿಟಮಿನ್ B12 ಕಾರ್ಬಮೈನ್ ಅಂತ ಕರೀತಾರೆ. ಇಟ್ಸ್ ವಾಟರ್ ಸಾಲ್ಯುಬಲ್ ವಿಟಮಿನ್ ಇದೆ. 8 ವಿಟಮಿನ್ ಬಿ ಕಾಂಪ್ಲೆಕ್ಸಸ್ ಇದೆ ಅಥವಾ ವೈಟಮಿನ್ಸ್ ಇದೆ. 8 ಇದೆ. 8ರಲ್ಲಿ ಇದು ಒಂದು B12 ಅನ್ನೋದು ಒಂದು ವೈಡ್ಲಿ ಡಿಸ್ಟ್ರಿಬ್ಯೂಟೆಡ್ ಇನ್ ಅನಿಮಲ್ಸ್ ಇನ್ ಮೈಕ್ರೋಗ್ರಾಮ್ಸ್. ಇದು ಹೊರಗಡೆ ಸಪ್ಲೈ ಮಾಡೋಕ್ಕಾಗಲ್ಲ, ಹೊರಗಡೆನೇ ಇರಬೇಕಾಗತ್ತೆ. ಹ್ಯೂಮನ್ ರಿಕ್ವೈರ್ಮೆಂಟ್ ಈಸ್ ವೆರಿ ಲೋ, ಮೆಟ್ ಬೈ ದಿ ಇಂಟೆಸ್ಟಿನಿಯಲ್ ಬ್ಯಾಕ್ಟೀರಿಯಲ್ ಸಿಂಥಸಿಸ್. ತಾನೇ ಎಷ್ಟು ಬೇಕೋ ಅಷ್ಟನ್ನ ಏನು ಮಾಡಿ ಅದನ್ನು ಡೆವಲಪ್ ಮಾಡ್ಕೊಳ್ತಾ ಹೋಗುತ್ತೆ. ರೋಲ್ ಆಫ್ ಕಾರ್ಬಮೈನ್ ಇನ್ ಲಿವಿಂಗ್ ಸಿಸ್ಟಮ್, ಇದನ್ನು 4 ಮಾರ್ಕಕ್ಕೆ ಕೇಳ್ತಾರೆ. ಸೊ ಕೇರ್ಫುಲ್ಲಾಗಿ ನೋಡ್ಕೋಬೇಕು. ವಿಟಮಿನ್ B12 ರಿಯಾಕ್ಟ್ಸ್ ವಿತ್ ATP, ರಿಸಲ್ಟ್ಸ್ ಕೋಎನ್ಸೈಮ್ ವಿಚ್ ಇನ್ವಾಲ್ವ್ಸ್ ಇನ್ ಎಫೆಕ್ಟಿಂಗ್ ಅನ್ಯೂಶುವಲ್ ರಿಅರೇಂಜ್ಮೆಂಟ್ ರಿಯಾಕ್ಷನ್. ಸೊ ವಿಟಮಿನ್ B12 ಏನಾಗುತ್ತೆ, ರಿಯಾಕ್ಟ್ಸ್ ವಿತ್ ATP ಜೊತೆಗೆ ರಿಯಾಕ್ಟ್ ಆಗಿಬಿಟ್ಟು ಕೋಎನ್ಸೈಮ್ ರಿಸಲ್ಟ್ ಇನ್ ಎ ಕೋಎನ್ಸೈಮ್ ವಿಚ್ ಇನ್ವಾಲ್ವ್ಸ್ ಇನ್ ಎಫರ್ಟಿಂಗ್ ಅನ್ಯೂಶುವಲ್ ರಿಅರೇಂಜ್ಮೆಂಟ್ ರಿಯಾಕ್ಷನ್ ಇನ್ವಾಲ್ವ್ ಮಾಡೋದಕ್ಕೆ ಯೂಸ್ ಮಾಡ್ಕೊಳ್ತೀವಿ. ಆ ಥರ ಕಾರ್ಬಮೈನ್ ಅಲಾಂಗ್ ವಿತ್ ದ ಫೋಲಿಕ್ ಆಸಿಡ್ ರಿಕ್ವೈರ್ಡ್ ಫಾರ್ ದಿ ಡೆವಲಪ್ಮೆಂಟ್ ಆಫ್ ರೆಡ್ ಬ್ಲಡ್ ಸೆಲ್ಸ್. ನೆಕ್ಸ್ಟ್ ವಿಟಮಿನ್ ಕಂಟೈನಿಂಗ್ ಕೋಬಾಲ್ಟ್ 1 ಇರುತ್ತೆ. ಅಲ್ಲಿ ಪ್ಲೇಸ್ ಎ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ಫಂಕ್ಷನಿಂಗ್ ಆಫ್ B12 ಆ್ಯಂಡ್ ರೆಡಿಲಿ ಅಂಡರ್ಗೋ ಆಲ್ಕಲೇಷನ್ ವಯಾ ರಿಡಕ್ಟಿವ್ ಆಕ್ಸಿಡೇಷನ್. ಡಿಫಿಷಿಯನ್ಸಿ ಆಫ್ ವಿಟಮಿನ್ B12 ಕಾಸಸ್ ಪರ್ನಿಷಿಯಸ್ ಅನಿಮಿಯಾ ಇನ್ ಹ್ಯೂಮನ್ಸ್. ಇದನ್ನು ಕೇಳ್ತಾರೆ. ಬಯಾಲಜಿಕಲ್ ವರ್ಡ್ಸ್ ರೋಲ್ ಆಫ್ ಕಾರ್ಬಮೈನ್ ಅಥವಾ ವಿಟಮಿನ್ B12 ಇನ್ ಲಿವಿಂಗ್ ಸಿಸ್ಟಮ್ ಅಂತ ಕೇಳ್ತಾರೆ. ಒಂದು ATP ಜೊತೆಗೆ ರಿಯಾಕ್ಟ್ ಆಗಿ ಕೋಎನ್ಸೈಮ್ ಮಾಡಿಬಿಟ್ಟು ರಿಅರೇಂಜ್ಮೆಂಟ್ ರಿಯಾಕ್ಷನ್ಗೆ ಹೆಲ್ಪ್ ಮಾಡುತ್ತೆ. ಎರಡನೇದು ಅಲಾಂಗ್ ವಿತ್ ಫೋಲಿಕ್ ಆ್ಯಸಿಡ್ನ ಯೂಸ್ ಮಾಡಿದ್ರೆ ರೆಡ್ ಬ್ಲಡ್ ಸೆಲ್ಸ್ ಇನ್ಕ್ರೀಸ್ ಆಗುತ್ತೆ. ಮೂರನೇದೇನಾಗುತ್ತೆ, ಅದು ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ಫಂಕ್ಷನಿಂಗ್ ಆಫ್ ದಿ B12 ರೆಡಿಲಿ ಅಂಡರ್ಗೋಸ್ ಆಲ್ಕಲೇಷನ್ ವಯಾ ರಿಡಕ್ಟಿವ್ ಆಕ್ಸಿಡೇಷನ್ ಆಗ್ತಾ ಹೋಗುತ್ತೆ. ಕಡಿಮೆ ಆಯಿತು ಅಂದರೆ ನಿಮಗೆ ನಿಮಿಷ ಬರ್ತಾ ಹೋಗುತ್ತೆ. ಸೊ ಸ್ಟ್ರಕ್ಚರ್ ಯಾವ್ದಿರುತ್ತೆ ಅಂದರೆ ಈ ಥರ ಇರುತ್ತೆ. ಸೊ ಮಧ್ಯದಲ್ಲಿ ಕೋಬಾಲ್ಟ್ ಇದೆ, ಸುತ್ತ ಏನಾಗ್ತಾ ಇದೆ ನಿಮಗೆ 4 ಪೈರೋಲ್ ರಿಂಗ್ ಇದೆ. ಅದಲ್ಲದೆ ಇನ್ನೂ 2 ಗ್ರೂಪ್ ಅಟ್ಯಾಚ್ ಆಗಿದೆ. ಒಂದು R ಗ್ರೂಪ್ ಇದೆ, ಇನ್ನೊಂದು ಆರೋ ಮಾರ್ಕ್ ಹಾಕಿ ತೋರಿಸಿರುವಂಥ ಗ್ರೂಪ್ ಇದೆ. ಸೊ ಹಾಗಾಗಿ ನೀವೇನಾಗುತ್ತೆ, ಈಚ್ ಪೈರೋಲ್ ರಿಂಗ್ಗೆ ಏನಾಗುತ್ತೆ ಬೇರೆ ಬೇರೆ ಅಟ್ಯಾಚ್ ಆಗಿರುತ್ತೆ. ದ ಕೋರ್ ಆಫ್ ವಿಟಮಿನ್ B12 ಇಸ್ ಕೊರೈನ್ ರಿಂಗ್ ಅಂತ ಕರಿತೀವಿ. ಅದನ್ನು ಪಾರ್ಫರಿನ್ ಅಂತ ಕರೀಲ್ಲ, ಕೊರೈನ್ ಅಂತ ಕರಿತೀವಿ. ಬಿಕಾಸ್ ಕೋಬಾಲ್ಟ್ ಬಂದಿದೆ ಅದಕ್ಕೋಸ್ಕರ ಕೊರೈನ್ ಅಂತಾರೆ. With a cobalt atom, the cobalt is attached to 4 pyrrole rings. 2 of them are directly bonded to each other. So 2 ಏನಾಗಿರುತ್ತೆ, ತನ್ನಷ್ಟಕ್ಕೆ ತಾನೇ ಬಾಂಡ್ ಆಗಿರುತ್ತೆ. ಇನ್ನು ಅದರ್ 2 ಆರ್ ಲಿಂಕ್ಡ್ ಥ್ರೂ ಮೆಥನೈನ್ ಬ್ರಿಡ್ಜ್. ಸೊ ಇಲ್ಲಿ ನೋಡ್ಕೋಬೇಕು, ಹಿಂದಿನ ಕೇಸಲ್ಲಿ ಏನಾಗ್ತಿತ್ತು, ಎಲ್ಲ ಕಡೆಗೂ ಮೆಥನೈನ್ ಬ್ರಿಡ್ಜ್ ಇತ್ತು. ಅದರಲ್ಲಿ 2 ಕಡೆಗೆ ಮಾತ್ರ ಮೆಥನೈನ್ ಬ್ರಿಡ್ಜ್ ಆಗುತ್ತೆ. ಬೇರೆ ಕಡೆಗೆಲ್ಲ ಆಯಿತು ಅಂದರೆ ಅದೇನಾಗುತ್ತೆ, ಅದು ಡೈರೆಕ್ಟಾಗಿ ಲಿಂಕ್ ಆಗುತ್ತೆ. ಸೊ ಡೈರೆಕ್ಟಾಗಿ ಅದು ಲಿಂಕ್ ಆಗುತ್ತೆ. ದ 5th ಗ್ರೂಪ್ ಏನಿದೆಯಲ್ಲ ಕೋಬಾಲ್ಟು, ಅದನ್ನು ನಾನು ಇಲ್ಲಿ ಆರೋ ಮಾರ್ಕ್ ಆಗಿ ತೋರಿಸಿದ್ದೀನಲ್ಲ, ಅದು ಏನು ಅಂತಂದರೆ ಡೈಮೀಥೈಲ್ ಡಿಮಿಝೋಲ್ ಅಂತ ಕರಿತೀವಿ. ಅದೊಂದಿದೆ ವಿಚ್ ಕಂಟೈನ್ಸ್ ರೈಬೋಸ್ 3 ಫಾಸ್ಫೇಟ್. ಅದ್ರ ಜೊತೆಗೆ ಅಮೈನೋ ಐಸೋಪ್ರೋಪೆನಾಲ್ ಅವೆರಡೂ ಲಿಂಕ್ ಆಗಿರುತ್ತೆ. ದ ಒನ್ ಆಫ್ ದಿ ನೈಟ್ರೋಜನ್ ಆಟಮ್ ಆಫ್ ದಿ ದಿಸ್ ಈಗ ಇಲ್ಲಿ ಯಾವ್ದು ತೊಗೊಂಡ್ರಲ್ಲ ಅದೇನಾಗುತ್ತೆ, ಸೈಕ್ಲಿಕ್ ರಿಂಗ್ ಸ್ಟ್ರಕ್ಚರ್ ಏನು ಮಾಡುತ್ತೆ, ಫಾರ್ಮ್ ಮಾಡುತ್ತೆ. ದಟ್ ಗೋಯಿಂಗ್ ಟು ರಿಯಾಕ್ಟ್ ವಿತ್ ಅಮೈಡ್ ಲಿಂಕೇಜ್ ವಿತ್ ನೋ ಸೈಡ್ ಚೈನ್ ಪೈರೋಲ್ ರಿಂಗ್ ಜೊತೆಗೆ ಅದು ಲಿಂಕ್ ಆಗಿಬಿಡುತ್ತೆ. ಸೊ ಒಟ್ಟು ಇದಕ್ಕೆ ಏನಾಗಿರುತ್ತೆ, 6 ಗ್ರೂಪ್ಸ್ ಅಟ್ಯಾಚ್ ಆಗಿರುತ್ತೆ. 4 ನೈಟ್ರೋಜನ್ ಆಫ್ ದಿ ಪೈರೋಲ್ ರಿಂಗ್ ಆಗಿರುತ್ತೆ, ಒಂದು R ಗ್ರೂಪ್ ಇರುತ್ತೆ, ಇನ್ನೊಂದು ಡೈಮೀಥೈಲ್ ಡಿಮಿಲ್ ಅದೊಂದು ಅಟ್ಯಾಚ್ ಆಗುತ್ತೆ. ಇನ್ ಲಿವಿಂಗ್ ಸಿಸ್ಟಮ್ ಇಟ್ ಅಂಡರ್ಗೋಸ್ 1 or 2 ಎಲೆಕ್ಟ್ರಾನ್ ರಿಡಾಕ್ಸ್ ರಿಯಾಕ್ಷನ್ ಫಾರ್ಮಿಂಗ್ ಕೋಬಾಲ್ಟ್ 2 to cobalt 1 ಕಾಂಪ್ಲೆಕ್ಸಸ್ ಆಗುತ್ತೆ. ಸೊ ಆ ಥರ ಇದು ಏನಾಗ್ತಾ ಹೋಗುತ್ತೆ, ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ದಿ ರಿಯಾಕ್ಷನ್ ಸಚ್ ಆಸ್ ಬಯೋಮಿಥಿಲೇಷನ್ ಇರ್ಬೋದು, ರಿಡಕ್ಷನ್ ಆಫ್ ಆಲ್ಕೋಹಾಲ್ ಗ್ರೂಪ್ ಇರ್ಬೋದು ಟು CH2 ಗ್ರೂಪ್ ಇನ್ ಕೇಸ್ ಆಫ್ ರಿಡಕ್ಷನ್ ಆಫ್ RNA ಆ್ಯಂಡ್ DNA. ಸೊ ಹೀಗಾಗಿ ಬೇರೆ ಬೇರೆ ಕೆಲಸಗಳನ್ನ ಅದು ಮಾಡ್ತಾ ಹೋಗುತ್ತೆ. ಸೊ ಮೆಟಲ್ಮಾರ್ಫರಿನ್ಸ್ ಅಂತಂದರೆ ದೇ ಆರ್ ವೆರಿ ಇಂಪಾರ್ಟೆಂಟ್ ಬಯೋಮಾಲಿಕ್ಯೂಲ್ಸು, ಬಟ್ ಇನಾರ್ಗ್ಯಾನಿಕ್ ಕೆಮಿಸ್ಟ್ರಿನಲ್ಲಿ ಯೂಸ್ ಮಾಡ್ತಾ ಇದ್ದೀವಿ. ಬಿಕಾಸ್ ವಿ ಆರ್ ಗೋಯಿಂಗ್ ಟು ಅದು ಸೆಂಟ್ರಲ್ ಮೆಟಲ್ ಆಟಮ್ ಆಸ್ ಅನ್ ಇನಾರ್ಗ್ಯಾನಿಕ್ ಮಾಯಿಟಿ ಇರುತ್ತೆ. ಹಾಗಾಗಿ ಇದನ್ನ ಏನಂತ ಕರಿತೀವಿ, ಇನಾರ್ಗ್ಯಾನಿಕ್ ಬಯೋಮಾಲಿಕ್ಯೂಲ್ಸ್ ಅಂತ ನಾವು ಕರಿತಾ ಹೋಗ್ತೀವಿ. ಸೊ ಅಕಾರ್ಡಿಂಗ್ ಟು ಯುವರ್ ಸಿಲೆಬಸ್ ನೀವು ಯಾವ್ಯಾವ್ದು ಹೋಗ್ತೀರಾ, ಹಿಮೋಗ್ಲೋಬಿನ್ ಓದ್ತೀರಾ, ಮಯೋಗ್ಲೋಬಿನ್ ಓದ್ತೀರಾ, ಕ್ಲೋರೋಫಿಲ್ ಓದ್ತೀರಾ, ಮತ್ತು ವಿಟಮಿನ್ B12 ಓದ್ತೀರಾ. ಸೊ ಇದುವರೆಗೂ ಎಲ್ಲ ಕ್ವಶನ್ ಪೇಪರ್ಲಿ ಮಯೋಗ್ಲೋಬಿನು ಮತ್ತು
ಹಿಮೋಗ್ಲೋಬಿನ್ ಬಗ್ಗೆ ಕೇಳಿದ್ದಾರೆ, ಇನ್ನೆರಡು ಬಗ್ಗೆ ಕೇಳಿಲ್ಲ. ಸ್ಟ್ರಕ್ಚರ್ ಬರೋದಕ್ಕೆ ಸ್ಟ್ರಕ್ಚರ್ ಕೇರ್ಫುಲ್ಲಾಗಿ ನೋಡ್ಕೋಬೇಕಾಗತ್ತೆ ನೀವು. ಎಲ್ಲದರಲ್ಲೂ ಏನಾಗಿರುತ್ತೆ, 4 ಪೈರೋಲ್ ರಿಂಗ್ ಇದೆ ವಿತ್ ಮೆಥನೈನ್ ಗ್ರೂಪ್ ಇದೆ. ಸೊ ಅದಕ್ಕೆ ಅದಕ್ಕೆ ಫಾರ್ಫರಿನ್ ಅಂತ ಕರಿತೀವಿ. ಅದಕ್ಕೆಲ್ಲ ಸಬ್ಸ್ಟಿಟ್ಯೂಟ್ ಆಗಿದ್ರೆ ವಿತ್ ಮೆಟಲ್ ಆಗಿದ್ರೆ ಮೆಟಲ್ ಫಾರ್ಫರಿನ್ಸ್ ಅಂತ ನಾವು ಕರಿತೀವಿ. ಸೊ ಪ್ರತಿಯೊಂದರಲ್ಲೂ ಯಾವ ಮೆಟಲ್ ಇದೆ, ಯಾವ ಆಕ್ಸಿಡೇಷನ್ ಸ್ಟೇಟ್ ಇದೆ ಅನ್ನೋದು ನಿಮಗೆ ಇಂಪಾರ್ಟೆಂಟ್ ಆಗ್ತಾ ಇದೆ. ಸೊ ಥ್ಯಾಂಕ್ ಯು. ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮಿನೇಷನ್.